ಯತೀಂದ್ರ ಅವರು ನೋಡಿದ್ರೆ ನಲ್ವಡಿ ಅವ್ರಿಗಿಂತ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕಾರ್ಯ ಜಾಸ್ತಿ ಅಂತಾರೆ. ಇವ್ರು ನೋಡಿದ್ರೆ ಈ ಥರ ಅಂತಾರೆ. ಏನು ಸರ್ ಕಾಂಗ್ರೆಸ್ನವ್ರ ಹೇಳಿಕೆಗಳು ಅಂತ? ನಮ್ಮ ಪ್ರತಾಪ್ ಸಿಂಹ ಅವರು ನಿಕಟಪೂರ್ವ ಲೋಕಸಭಾ ಸದಸ್ಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ಗಳಿಗೆ ಸುಣ್ಣ ಬಣ್ಣ ಹೊಡೆದ್ರೆ ಸಾಕಾಗಿದೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ ಎಲ್ಲೆಲ್ಲಿದೆ ಅಂತ ಏನಾರ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆಯಲ್ಲೋ, ಮೈಸೂರು ಒಂದು ಐತಿಹಾಸಿಕ ನಗರ. ಅದನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಐತಿಹಾಸಿಕ ನಗರ, ಸಾಂಸ್ಕೃತಿಕ ನಗರ, ಒಂದು ಭರವಸೆದಾಯಕವಾಗಿರುವಂಥ ಮೈಸೂರು ನಗರದಲ್ಲಿ ಏನಾರ ಅಲ್ಲಿದ್ದಂಥ ಇಂಡಸ್ಟ್ರಿ, ಕೇನ್ಸ್ ಅಂತ ಇಂಡಸ್ಟ್ರಿನ ಇವತ್ತು ಆಂಧ್ರಾಗೆ ಹೋದರು, ಇವತ್ತು ತಮಿಳ್ನಾಡಿಗೂ ಇನ್ನೊಂದು ಬೇರೆ ಹೊಸ ಪ್ರಪೋಸಲ್ ಇಟ್ಕೊಂಡು ಹೋಗ್ತಿದ್ದಾರೆ. ಏನಾರ ಕೈಗಾರಿಕೆ ವಲಯದಲ್ಲಿ, ಒಂದು ಉದ್ಯೋಗ ನಿರ್ಮಾಣದಲ್ಲಿ, ಮೂಲಭೂತ ಸೌಕರ್ಯದಲ್ಲಿ, ಅಭಿವೃದ್ಧಿಯಲ್ಲಿ ಏನಾರ ಒಂದು ಒಳ್ಳೆ ಕೆಲಸ ಅಥವಾ ಒಂದು ಒಳ್ಳೆ ರೀತಿಯಾದಂಥ ಒಂದು ಶಿಕ್ಷಣ ಸಂಸ್ಥೆ, ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಸಂಸ್ಥೆನೂ ಕುಸಿತಿದೆ. ಅಲ್ಲಿ ನೀವೇ ವಿದ್ಯಾಭ್ಯಾಸ ಮಾಡಿದಂಥ ಜಾಗ, ನೀವು ವಿದ್ಯಾಭ್ಯಾಸ ಮಾಡಿದಂಥ ಜಾಗ ಮತ್ತು ಒಂದು ಯೂನಿವರ್ಸಿಟಿ ಅಭಿವೃದ್ಧಿಗೂ ನೀವು ಗಮನ ವಹಿಸುವಂಥದ್ದು. ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಾ. ಇವತ್ತು ನಿಮ್ಮ ಸರ್ಕಾರಿ ಆಸ್ಪತ್ರೆ ಬಳಕೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದ 2 ವರ್ಷದ ನಂತರ ನಮ್ಮ ಹೋರಾಟದ ಫಲವಾಗಿ ತಿರ್ಗಾ ಸೆಷನಲ್ಲಿ ಕೈಗೆತ್ಕೊಳ್ತೀವಿ. ಯಾವೊಂದು ಔಷಧಿಗಾಗಿ 800 ಕೋಟಿಯನ್ನು ಕೊಡಬೇಕಾಗಿತ್ತು ಆರ್ಥಿಕ ಇಲಾಖೆ, ರಿಜೆಕ್ಟ್ ಟೆಸ್ಟಲ್ಲಿ ಮಾಡಿದ್ರು ಅಂತ ತೋರಿಸಿ ಫೈಲ್ನ. ಔಷಧಿ ಕೊಂಡ್ಕೊಳ್ಳಿಕ್ಕೆ ಕೊಡಬೇಕಾಗಿರೋ ಹಣವನ್ನು ಕೊಡದೆ ಆಟ ಆಡ್ತಿದ್ದಾರಲ್ಲ. 2 ವರ್ಷ ಆಟ ಆಡಿ ಔಷಧಿಗೆ ಕೊಂಡ್ಕೊಳ್ಳೋಕೆ ಹಣವನ್ನು ಕೊಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ನಾವು ಈ ವಿಚಾರವನ್ನು ಈ ಸದನದಲ್ಲಿ ಕೈಗೆತ್ಕೊಳ್ತೀವಿ ಅಂತ ಈಗ ಹಣ ಬಿಡುಗಡೆ ಮಾಡಿದ್ದೀರಾ. ಎಷ್ಟು ಸಲ ರಿಜೆಕ್ಟ್ ಮಾಡಿದ್ದೀರಾ? ಔಷಧಿ ಮಾತ್ರನೇ ಕೊಡೋಕ್ಕಾಗದಂತೆ ಈ ಕಾಂಗ್ರೆಸ್ ಸರ್ಕಾರ ಏನನ್ನು ಕೊಡಬಲ್ರಿ ನೀವು? ಇವತ್ತು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಿಗೆ ಗುಣಮಟ್ಟದ ಶಿಕ್ಷಣ, ಸಮಾನತೆ ಬಗ್ಗೆ ಮಾತಾಡ್ತೀರಾ. ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ಸನ್ಮಾನ್ಯ ಮಾದೇವಪ್ಪನವರೇ, ಗುಣಮಟ್ಟದ ಶಿಕ್ಷಣ ಕೊಡಿ ಅಂತ. ಶಿಕ್ಷಣ ಕೊಡಿ, ಎಲ್ಲರನ್ನೂ ಅಂಬೇಡ್ಕರ್ ರೀತಿ ಪ್ರತಿಯೊಬ್ಬ ವ್ಯಕ್ತಿನ ತಯಾರು ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಬರೀ ಕೌಶಲ್ಯತೆಯೂ ಕೊಡಲ್ಲ, ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಲ್ಲ, ಗುಣಮಟ್ಟದ ಶಿಕ್ಷಣನೂ ಕೊಡಲ್ಲ. ನೀವು ಯಾವ ಸರ್ಕಾರ ಬನ್ನಿ, ಸುಮ್ಮನೆ ನಿಮ್ಮನ್ನ ನೋಡ್ಕೊಳ್ಳೋದಾಯ್ತದೆ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಾಯ್ತದೆ, ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡು ನೀವು ಓಡಾಡೋದಾಯ್ತದೆ. ಅದು ಇದನ್ನೆಲ್ಲ ಬಿಟ್ಟು ನಿಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಕೆಲಸ ಮಾಡಿ ಅಂತಲೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಯತೀಂದ್ರ ಅವರು ಹೇಳಿರೋ, ಡಾಕ್ಟ್ರು ಯತೀಂದ್ರ ಹೇಳಿರೋಂಥ ಮಾತಿಗೆ ಇವತ್ತೇನು ಮೈಸೂರಿನಲ್ಲೆಲ್ಲ, ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಕಟ್ಟಿದ್ದಾರೆ ಅಂಥ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಮಾಡಲಿಕ್ಕೆ ಒಂದು ಕೆಲಸ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಕೈನಿಂದ ಒಳ್ಳೆ ಕೆಲಸಗಳು ಇದುವರೆಗೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕಾಗಲ್ಲ, ಇನ್ನು ಮುಂದಕ್ಕೂ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳೋಕ್ಕೆ